ನಮಸ್ಕಾರ ನನ್ನ ಪ್ರಿಯ ಬಾಂಧವರೇ. ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನೋಡ್ತಿರೋವಂಥದ್ದು ಗಂಡ ಹೆಂಡತಿ ವಶೀಕರಣ. ಇದರೊಳಗೆ ಪೂರ್ತಿಯಾದ ಗಂಡನ್ನು ವಶೀಕರಣ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಹೇಳ್ತಿರ್ತೀರ ನೀವು. ಮನೆಯಲ್ಲಿ ಗಂಡ ಆದವನು ಸರಿ ಇಲ್ಲ, ಮನೆಯಲ್ಲಿ ಹೇಳಿದ ಮಾತು ಕೇಳಲ್ಲ, ಭಾಳ ತೊಂದರೆಗಳು ಕೊಡ್ತಾ ಇರ್ತಾನೆ, ಕುಡಿದು ಬಂದು ಹೊಡಿತಾರೆ, ಮನೆಯಲ್ಲಿ ಬೇರೆ ಒಂದು ತೊಂದರೆಗಳು ಇದೆ ನಮಗೆ. ಅದನ್ನು ಕೆಲವೊಂದು ಪಾಪ ಅವ್ರು ಪರಿಹಾರ ಮಾಡ್ಕೊಳ್ಳಿ, ಅವ್ರ ಹತ್ರ ಹಣಕಾಸು ಇರೋದಿಲ್ಲ, ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋದು ಹೇಗೆ, ನಾವೇ ಕೆಲವೊಂದು ಮಾಡ್ಕೊಳ್ಳೋವಂಥ ಪರಿಹಾರ ಕೊಡಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರ ಹೆಣ್ಮಕ್ಳು. ಹಾಗಾಗಿ ಅವ್ರಿಗಾಗಿ ನಾನು ಈ ಒಂದು ಪರಿಹಾರನ ಅವರಾಗಿ ಮಾಡ್ಕೊಳ್ಳೋ ಒಂದು ಪರಿಹಾರನ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಸರಿಯಾಗಿ ನೀವು ಒಂದು ಸಾರಿ ಅಲ್ಲಂದರೆ 2 ಸಾರಿ ವಿಡಿಯೋ ನೋಡಿ ಅದನ್ನು ಮನಸ್ಸನ್ನ ಸರಿಯಾಗಿ ಒಂದು ಮನನ ಮಾಡಿಕೊಂಡು ನೀವು ಅದು ಯಾವ ರೀತಿ ಮಾಡ್ಕೋಬೇಕು ಅಂತ ಸರಿಯಾಗಿ ತಿಳ್ಕೊಳ್ಳಿ. ಇದಕ್ಕೆಲ್ಲ ಬೇಕಾಗಿರೋದು ಒಂದು ಚಿಕ್ಕದು ತಾಮ್ರ ತಗಡಬೇಕು. ಒಂದು ಚಿಕ್ಕದು ನಿಮ್ಮ ಒಂದು ತಾಯ್ತದಲ್ಲಿ ಹಾಕ್ಕೊಳ್ಳೋ ಅಂಥದ್ದು ಒಂದು ಚಿಕ್ಕ ತಗಡಬೇಕು. ಆ ತಗಡನ್ನೆಲ್ಲ ಚೆನ್ನಾಗಿ ಶುದ್ಧ ಮಾಡಿ. ಯಾಕೆ ನಾನು ಕಳೆದ ವೀಡಿಯೋಲೆಲ್ಲ ಹೇಳ್ತಾ ಇರ್ತೀನಿ, ಯಾರೇ ಮಾಡಿ ಯಾವುದೇ ಮಾಡಲಿ ಒಂದು ಬರೆಯುವಂಥ ತಗಡು ಏನಿರುತ್ತೆ ಅದು ಶುದ್ಧವಾಗಿರಬೇಕು. ಅದನ್ನು ತೊಳೆದು ನೀಟಾಗಿ ಇಟ್ಕೊಂಡು ಅದರ ಮೇಲೆ ಈ ಒಂದು ಮಂತ್ರ ಕೊಟ್ಟಿದ್ದೀನಿ ನೋಡಿ, ಇದನ್ನು ಬರ್ಕೋಬೇಕು. ಇದನ್ನು ಯಾವತ್ತು ಬರಿಬೇಕು? ಭಾನುವಾರ ದಿವಸ ಬರಿಬೇಕು. ಬರೆದುಬಿಟ್ಟು ಇದಕ್ಕೆ ಅಷ್ಟ ವಿದ್ಯಾರ್ಚನೆ ಎಲ್ಲ ಮಾಡಬೇಕು. ನಂತರ ಈ ತಾಯ್ತದ ಹಿಂದುಗಡೆ ತಾಯ್ತ ಇರುತ್ತಲ್ಲ ಅದರ ಹಿಂದೆ ಆ ಗಂಡನ ಹೆಸರು ಬರೀಬೇಕು. ತಾಯ್ತದ ಒಂದು ಹಿಂದೆ ಅದ್ರ ಗಂಡನ ಯಾರು ಒಂದು ನೀವು ಸಿದ್ಧಿ ಮಾಡ್ಕೊಳ್ತೀರಾ ಅಥವಾ ಯಾರು ವಶ ಮಾಡ್ಕೊಳ್ತೀರಾ ನಿಮ್ಮ ಗಂಡನ, ಅವರ ಹೆಸರನ್ನು ಬರಿಬೇಕಾಗುತ್ತೆ. ಬರೆದು ಇದನ್ನು ಒಂದು ಬೆಳ್ಳಿ ತಾಯ್ತದಲ್ಲಿ ಬಿಗಿ ಮಾಡಿಬಿಟ್ಟು ಆ ಒಂದು ತಾಯ್ತನ ರೋಲ್ ಮಾಡಿ ಅದರೊಳಗಡೆ ಸೇರಿಸ್ಬಿಟ್ಟು ಅದಕ್ಕೆ ಹಸಿರು ದಾರ, ಇದು ಕೆಲವರು ಒಂದೊಂದು ದಾರ ಹಾಕ್ತೀವಿ ಅಲ್ವಾ, ಕೆಂಪು ದಾರ, ಮೂರು ಕಲರಿನ ದಾರ ಇವೆಲ್ಲ ನಾವು ಹಾಕ್ಕೊಳ್ತೀವಿ. ಇದಕ್ಕೆ ಹಸಿರು ಕಲರಿನ ದಾರ ಹಾಕಬೇಕು. ಹಸಿರು ಅಂದರೆ ಬುಧ ಅಂತ ಹೇಳ್ಕೊಳ್ಳಿ. ಆ ಹಸಿರು ದಾರದಲ್ಲಿ ಅದನ್ನು ಕಟ್ಕೋಬೇಕು. ಆಮೇಲೆ ಇದನ್ನು ಈ ಮಂತ್ರನ ನೀವು ಮೊದಲು 108 ಸಾರಿ ಪಠಣ ಮಾಡಿ ಉಚ್ಚಾರಣೆ ಮಾಡಿ ಸಿದ್ಧಿ ಮಾಡಿ ಇಟ್ಕೋಬೇಕು. ಆಮೇಲೆ ಇದನ್ನೆಲ್ಲ ರೆಡಿ ಆಗಿ ನೀವು ಯಾವಾಗ ಕಟ್ಕೊಳ್ತೀರಾ ಅಂದಾಗ ಮೊದಲು ಇದನ್ನು 21 ದಿವಸ ಇದಕ್ಕೆ ಪೂಜೆ ಮಾಡಬೇಕು. 21 ದಿವಸ ಸಾಂಬ್ರಾಣಿ ಹೊಗೆ ಪೂಜೆ ಎಲ್ಲ ಕೊಟ್ಟು ಅದನ್ನು ಪೂಜೆ ಮಾಡಾದಮೇಲೆ ಇದನ್ನು ಅವರ ಒಂದು ಕೈಗೆ, ಎಡಗಡೆ ಕೈಗೆ ಕಟ್ಕೋಬೇಕು. ಅಂದರೆ ಇದು ಸಮಯ ಇದಕ್ಕೆ ಬಂದು ರಾತ್ರಿ 9 ಗಂಟೆಗೆ ಇದನ್ನು ಕಟ್ಕೋಬೇಕು. ರಾತ್ರಿ 9 ಗಂಟೆಗೆ ಇದನ್ನು ಎಡಗಡೆ ಕೈಗೆ ಅಂದರೆ ತೋಳಿಗೆ, ಎಡಗಡೆ ಕೈನ ತೋಳಿಗೆ ಇದನ್ನು ಹಸಿರು ದಾರದಲ್ಲಿ ನೀವು ಕಟ್ಕೋಬೇಕು. ಈ ಮಂತ್ರ ನೀವು ಮೊದಲು 108 ಸಾರಿ, ಏನು ಜಾಸ್ತಿ ಇಲ್ಲ, ನೀವು ಒಂದು 10 ನಿಮಿಷ ಕೂತ್ಕೊಂಡ್ರೆ ಮುಗಿಯುತ್ತೆ. 108 ಬಾರಿ ಇದನ್ನು ಹೇಳ್ಕೊಂಡು ಸಾಂಬ್ರಾಣಿ ಹೊಗೆ ಎಲ್ಲ ಕೊಟ್ಟು 21 ದಿವಸ ಇದಕ್ಕಾದಮೇಲೆ ಇದಕ್ಕೆ ನೀವು ಕಟ್ಕೋಬೋದು. ಇಲ್ಲ ನಾವು ಅವತ್ತೇ ಕಟ್ಕೊಳ್ತೀವಿ, ಡೈಲಿ ಬಿಚ್ಚಿ ಬೇಕಾದ್ರೆ ಹೊಗೆ ತೋರಿಸ್ತೀವಿ ಅಂದರೂ ಕೂಡ ಅದು ಕೂಡ ಮಾಡ್ಕೋಬೋದು. ಇದನ್ನು ಸರಿಯಾದ ರೀತಿಲಿ ನೀವು ಮಾಡಿಕೊಂಡೆ ಗ್ರಹಣ ಕಾಲದಲ್ಲಿ ಎಲ್ಲ ಸಮಯದಲ್ಲಿ ಸ್ವಲ್ಪ ಇದನ್ನು ಬಿಚ್ಚಿಕ್ಬೇಕಾಗುತ್ತೆ. ಮತ್ತು ಯಾವುದನ್ನ ಒಂದು ಸೂತ್ಕಕ್ಕೆ ಹೋಗ್ತಿರೋ ಅಂದರೂ ಕೂಡ ಇದನ್ನು ಬಿಚ್ಚಿಕ್ಕಿ ಬಂದು ನೀವು ಸ್ನಾನ ಮಾಡಿ ಅದನ್ನು ಸ್ವಲ್ಪ ಪೂಜೆಗಳು ಮಾಡಿ ಮತ್ತೆ ಅದಕ್ಕೊಂದು ಧೂಪ ದೀಪ ಒಂದು ಕಡ್ಡಿ ಊದುಬತ್ತಿ ಬೆಳಗಿ ನೀವು ಮತ್ತೆ ಅದನ್ನು ಧಾರಣೆ ಮಾಡ್ಬೋದು. ಈ ರೀತಿ ಮಾಡಿದಾಗ ನಿಮಗೆ ನಿಮ್ಮ ಪತಿನ ಯಾವ ರೀತಿ ನೀವು ಸೆಳ್ಕೋಬೇಕು, ಯಾವ ರೀತಿ ಅವ್ರನ್ನ ವಶೀಕರಣ ಮಾಡ್ಕೋಬೇಕು ಅನ್ನೋದು ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ. ಈ ಮಂತ್ರ ಬೇಕಾದ್ರೆ ಒಂದು ಸಾರಿ ಹೇಳ್ತೀನಿ ನಾನು. ಓಂ ನಮೋ ಕ್ಲೀಂ ಕ್ಲೀಂ ಹ್ರೀಂ ಪತಿ ವಶೀಕರಣಸ್ಯ ಅಂದರೆ ಆ ಹೆಸರು ಅಲ್ಲಿ ಪಕ್ಕದಲ್ಲಿ ಡಾಟ್ ಇಲ್ಲ, ಅಲ್ಲಿ ಅದರ ನೋಡಿಕೊಳ್ರಿ ನೀವು, ಅಲ್ಲಿ ಒಂದು ವಶೀಕರಣಸ್ಯ ಪತಿ ಅಂತ ಹಾಕಿ ಅವ್ರ ಹೆಸರು ಹಾಕಿ, ಮತ್ತು ಹಿಂದೆ ಆ ತಗಡಿನ ಹಿಂದೆ ಕೂಡ ನಿಮ್ಮ ಗಂಡನ ಒಂದು ಹೆಸರನ್ನ ಬರೆದುಬಿಟ್ಟು ಇದನ್ನು ನಿಮ್ಮ ತೋಳಿಗೆ ಕಟ್ಕೊಂಡ್ರೆ ಅವರು ನೀವು ಹೇಳ್ದಂಗೆ ಕೇಳ್ತಾರೆ. ಯಾಕೆಂದರೆ ಸಾಕಷ್ಟು ಹೆಣ್ಮಕ್ಳು ಕೇಳ್ತಾ ಇರ್ತೀರ, ನಾನು ನನ್ನ ಲಕ್ಷ ಚಾನಲಲ್ಲಿ ಕೂಡ ಹೇಳಿದ್ದೀನಿ ಈ ರೀತಿ ತೊಂದರೆಗಳಿದ್ರೆ ಈ ರೀತಿ ಮಾಡ್ಕೊಳ್ಳಿ ಅಂತ. ಯಾಕೆ ಸಾಕಷ್ಟು ಹೆಣ್ಮಕ್ಳು ಕೇಳ್ತಾ ಇದ್ರಿ, ನೀವು ಬರೀ ದೊಡ್ಡ ಸಾಧಕರಿಗೆ ಕೊಡೋ ಅಂಥದ್ದು ಕೊಡ್ತೀರಾ, ನಮಗೆ ಕೆಲವು ಮನೆಗಳಲ್ಲಿ ತೊಂದರೆ ಇರೋವಂಥದ್ದು ಕೊಡಿ ಅಂತ. ಹಾಗಾಗಿ ನಾನು ಇದರಲ್ಲಿ ಕೂಡ ನಾನು ಕೊಡ್ತಾಯಿದ್ದೀನಿ.
ಅದನ್ನು ಸಿದ್ಧಿ ಮಾಡಿಕೊಂಡು ಹಾಕ್ಕೊಳ್ಳೋದು ನಿಮಗೆ ಸೇರಿದ್ದು. ಈ ರೀತಿ ಸಿದ್ಧಿ ಮಾಡ್ಕೊಳ್ಳಿ. ಈ ಮಂತ್ರ 108 ಬಾರಿ ಹೇಳ್ಕೊಳ್ಳಿ. ದಾರ ಬಂದು ಹಸಿರು ದಾರ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹಸಿರು ದಾರದಲ್ಲಿ ನೀವು ಸೇರಿಸಿ ನಿಮ್ಮ ಎಡ ತೋಳಿನ ರೆಟ್ಟೆಗೆ ಅಥವಾ ನೀವು ತೋಳಿಗೆ ಕಟ್ಕೋಬೇಕು ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ, ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.